ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಮಾರ್ಚ್ 29 ಶನಿವಾರ ಶನಿ ಅಮಾವಾಸ್ಯೆ ಇದೆ. ಹೌದು, ಈ ಒಂದು ಶನಿ ಅಮಾವಾಸ್ಯೆಯ ದಿನ ನಾವು ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಉತ್ತಮವಾದಂತಹ ಲಾಭವನ್ನು ಕಾಣಬಹುದು. ಅಷ್ಟೇ ಅಲ್ಲದೆ ಶನಿ ದೇವನಿಂದ ನೀವು ಅನಿರೀಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ಒಳಿತನ್ನು ಕಾಣಬಹುದಾಗಿದೆ. ತಪ್ಪದೇ ಈ ದಿನ ಶನಿ ಅಮಾವಾಸ್ಯೆಯ ದಿನ ಶನಿ ದೇವನನ್ನು ಪೂಜಿಸುವುದರಿಂದ ಆಗುವಂತಹ ಲಾಭದ ಬಗ್ಗೆ, ಆಗುವಂತಹ ಪ್ರಯೋಜನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. 29 ಶನಿವಾರದಂದು ಶನಿ ಅಮಾವಾಸ್ಯೆ ಇದೆ. ಇದನ್ನು ಯುಗಾದಿ ಅಮಾವಾಸ್ಯೆ ಎಂದು ಕೂಡ ಹೇಳಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ ಶನಿವಾರದಂದು ಅಮಾವಾಸ್ಯೆ ಬಂದರೆ ಅದನ್ನು ಶನಿ ಅಮಾವಾಸ್ಯೆ ಎಂದು ಹೇಳಲಾಗುತ್ತದೆ. ಶನಿ ಅಮಾವಾಸ್ಯೆಯ ದಿನವನ್ನು ಶನಿ ದೇವನಿಗೆ ಸಮರ್ಪಿಸಲಾಗಿರುತ್ತದೆ. ಹಾಗೂ ಶನಿ ಅಮಾವಾಸ್ಯೆಯು ವರ್ಷದಲ್ಲಿ ಕೇವಲ 2 ಬಾರಿ ಮಾತ್ರ ಸಿಗುತ್ತದೆ. ಶನಿಯ ದುಷ್ಟ ಪ್ರಭಾವದಿಂದ ತೊಂದರೆಗೊಳಗಾದ ಎಲ್ಲರಿಗೂ ಕೂಡ ಇದು ಶುಭವೆಂದು ಪರಿಗಣಿಸಲಾಗುತ್ತದೆ. ಅಂದರೆ ಯಾವ ವ್ಯಕ್ತಿಯು ಶನಿ ದೋಷದಿಂದ ಬಳಲುತ್ತಿರುತ್ತಾನೆಯೋ, ಶನಿದೇವನ ಪ್ರಭಾವದಿಂದ ಜೀವನದಲ್ಲಿ ಕಷ್ಟಗಳ ಸರಮಾಲೆಯನ್ನು ಎದುರಿಸುತ್ತಿರುವಂತಹ ವ್ಯಕ್ತಿಯು ಈ ದಿನ ಅಂದರೆ ಶನಿ ಅಮಾವಾಸ್ಯೆಯ ದಿನ ಶನಿದೇವನನ್ನು ಪೂಜಿಸುವುದರಿಂದ ಆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಬಹುದು. ಹಾಗೂ ಮನೆಯಲ್ಲಿರತಕ್ಕಂಥ ಯಾವುದೇ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಬಯಸುವುದಾದರೆ ಈ ದಿನ ತಪ್ಪದೇ ಶನಿದೇವನನ್ನು ಪೂಜಿಸಬೇಕಾಗುತ್ತದೆ. ಹಾಗೂ ಶನಿ ಅಮಾವಾಸ್ಯೆ ದಿನ ಭಗವಾನ್ ಶನಿದೇವನನ್ನು ಪೂಜಿಸುವುದರಿಂದ ಅತ್ಯಂತ ಶೀಘ್ರವಾಗಿ ತನ್ನ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಬಹುದು. ಹಾಗೂ ಈ ದಿನ ಅಂದರೆ ಶನಿ ಅಮಾವಾಸ್ಯೆಯ ದಿನ ನಾವು ವ್ರತ ಪೂಜೆಗಳನ್ನು ಮಾಡುವುದರಿಂದ ಹಾಗೂ ಕೆಲವೊಂದು ವಸ್ತುಗಳನ್ನು ದಾನವಾಗಿ ನೀಡುವುದರಿಂದ ನಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಅವಕಾಶಗಳನ್ನು ಕಾಣಬಹುದು ಹಾಗೂ ಅದೃಷ್ಟವನ್ನು ಕಾಣಬಹುದು ಸ್ನೇಹಿತರೆ. ಹಾಗೂ ಶನಿ ಅಮಾವಾಸ್ಯೆಯ ದಿನ ವಿಶೇಷವಾಗಿ ಪೂಜೆ ಮಾಡುವುದರಿಂದ ನೀವು ಎಲ್ಲ ರೀತಿಯ ಪಿತೃದೋಷಗಳಿಂದಲೂ ಕೂಡ ಪಾರಾಗಬಹುದು. ಅಷ್ಟೇ ಅಲ್ಲದೆ ಕಾಳ ಸರ್ಪ ದೋಷದ ಪರಿಣಾಮವೂ ಕೂಡ ಕಡಿಮೆಯಾಗುತ್ತದೆ. ಹಾಗೂ ಶನಿ ಅಮಾವಾಸ್ಯೆಯ ದಿನ ನಾವು ಏನನ್ನು ಮಾಡಬೇಕು ಎಂಬುದರ ಬಗ್ಗೆ ಮೊದಲು ನೋಡುವುದಾದರೆ, ಶನಿದೇವನ ಆಶೀರ್ವಾದವನ್ನು ಪಡೆಯಲು ಶನಿದೇವನ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು. ಅಂದರೆ ಶನಿ ದೇವಸ್ಥಾನಗಳಲ್ಲಿ ಆದರೂ ಅಥವಾ ಆಂಜನೇಯನ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕಾಗುತ್ತದೆ. ಹಾಗೂ ಇದಕ್ಕೆ ಕಡಲೆ ಹಿಟ್ಟು ಅಥವಾ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ನಾವು ದೀಪವನ್ನು ಬೆಳಗಿಸುವುದರಿಂದ ನಮ್ಮ ಜೀವನದಲ್ಲಿ ಉತ್ತಮವಾದಂಥ ಅವಕಾಶವನ್ನು ಕಾಣಬಹುದು. ಹಾಗೂ ಈ ದಿನದಂದು ಅಗತ್ಯವಿರುವವರಿಗೆ ಕಪ್ಪು ಎಳ್ಳು ಹಾಗೂ ಕಪ್ಪು ಕಂಬಳಿ ಹಾಗೂ ಕಪ್ಪು ಬಟ್ಟೆಗಳನ್ನು ನೀವು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಬದಲಾವಣೆಯನ್ನು ಕಾಣಬಹುದಾಗಿದೆ. ಹಾಗೂ ಯಾವ ವ್ಯಕ್ತಿ ಅತ್ಯಂತ ಆರ್ಥಿಕ ಸಮಸ್ಯೆಯಿಂದ ಒದ್ದಾಡುತ್ತಿರುತ್ತಾನೆಯೋ ಆ ವ್ಯಕ್ತಿಯು ಈ ದಿನ ಅಶ್ವತ್ಥ ವೃಕ್ಷವನ್ನು 7 ಬಾರಿ ಪ್ರದಕ್ಷಿಣೆ ಮಾಡಿ ಅದರ ಮುಂದೆ ದೀಪವನ್ನು ಹಚ್ಚಬೇಕು. ಹಾಗೂ ಈ ದಿನ ಕಪ್ಪು ನಾಯಿಗಳಿಗೆ ಆಹಾರವನ್ನು ನೀಡುವುದರ ಮೂಲಕ ತಾನು ಶನಿ ದೋಷದಿಂದ ಪಾರಾಗಬಹುದು. ಹಾಗೂ ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ರೀತಿಯ ಪಾಪಗಳಿಂದ ಮುಕ್ತನಾಗಬಹುದು ಎಂದು ಕೂಡ ಹೇಳಲಾಗುತ್ತದೆ. ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿರುವ ಈ ಶನಿ ಅಮಾವಾಸ್ಯೆ ದಿನ ನಾವು ಕೆಲವೊಂದು ಉತ್ತಮವಾದಂತಹ ಕಾರ್ಯಗಳನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದಂತಹ ಬದಲಾವಣೆಯನ್ನು ಕಾಣಬಹುದು. ಹಾಗೂ ಶನಿಯ ಅಮಾವಾಸ್ಯೆ ಎಂದು ಬೆಲ್ಲ ಮತ್ತು ಕಡಲೆಕಾಯಿಯನ್ನು ಆಂಜನೇಯನ ದೇವಸ್ಥಾನಕ್ಕೆ ಅರ್ಪಿಸುವುದರಿಂದ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಕಷ್ಟಗಳಿಂದ ನಾವು ಹೊರಬರಬಹುದು. ಅಷ್ಟೇ ಅಲ್ಲದೆ ಹನುಮಂತನ ಆಶೀರ್ವಾದವನ್ನು ಕೂಡ ಪಡೆಯಬಹುದಾಗಿದೆ. ನಂತರ ಶನಿ ಅಮಾವಾಸ್ಯೆ ಎಂದು ನಾವು ಏನನ್ನು ಮಾಡಬಾರದು ಎಂಬುದರ ಬಗ್ಗೆ ನೋಡುವುದಾದರೆ, ಈ ದಿನ ಯಾವುದೇ ಕಾರಣಕ್ಕೂ ಮಾಂಸ ಮತ್ತು ಮದ್ಯಗಳನ್ನು ಸೇವಿಸಬಾರದು. ಹಾಗೂ ಈ ದಿನ ನೀವು ಪಿತೃಗಳಿಗೆ ದರ್ಪಣವನ್ನು ನೀಡುವುದರಿಂದ ಪೂರ್ವಜರ ಒಂದು ಆಶೀರ್ವಾದವೂ ಲಭಿಸುತ್ತದೆ. ಈ ದಿನ ಯಾವುದೇ ರೀತಿಯ ಪೂರ್ವಜರನ್ನು ಮತ್ತು ಹಿರಿಯರನ್ನು ಅವಮಾನಿಸಬಾರದು. ಹಾಗೂ ಈ ದಿನದಂದು ಯಾವುದೇ ರೀತಿಯ ಪ್ರಾಣಿಗಳಿಗೆ ಅಂದರೆ ನಾಯಿಗಳು, ಹಸುಗಳು ಹಾಗೂ ಕಾಗೆಗಳಂತಹ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಯಾವುದೇ ರೀತಿಯ ತೊಂದರೆಯನ್ನು ನೀಡಬಾರದು ಎಂದು ಕೂಡ ಹೇಳಲಾಗುತ್ತದೆ. ಉಗುರುಗಳನ್ನು ಕತ್ತರಿಸಬಾರದು ಎಂದು ಕೂಡ ಹೇಳಲಾಗುತ್ತದೆ. ಇದರಿಂದ ಗ್ರಹ ದೋಷಗಳು ಉಂಟಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ದಿನದಂದು ಅಂದರೆ ಶನಿಯ ಅಮಾವಾಸ್ಯೆ ಎಂದು ಕಬ್ಬಿಣದ ವಸ್ತುಗಳು, ಪಾದರಕ್ಷೆಗಳು ಹಾಗೂ ಶನಿಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸಬಾರದು ಎಂದು ಕೂಡ ಹೇಳಲಾಗುತ್ತದೆ. ಇದರಿಂದ ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಶನಿ ಅಮಾವಾಸ್ಯೆಯು ಅತ್ಯಂತ ಮಂಗಳಕರವಾದಂಥ ದಿನ. ಈ ದಿನದಂದು ವಿಶೇಷವಾಗಿ ಪೂಜೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ಕಾಣಬಹುದಾಗಿದೆ. ರೀತಿಯಾಗಿರುವಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.